ಹಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಟೆಲಿಗ್ರಾಮಲ್ಲಿವೆ. ಅದಕ್ಕೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಎಲ್ಲ ಸಿನಿಮಾಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಟೆಲಿಗ್ರಾಮಲ್ಲಿ ಹೋಗ್ತೀರಾ. ಅಲ್ಲಿಂದ ಮೂವೀಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಈ ವಿಡಿಯೋನ ಕೊನೆವರೆಗೂ ಖಂಡಿತ ನೋಡಿ. ವಿಡಿಯೋದಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಿವೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತೆ ಲೇಟ್ ಮಾಡೋದು ಯಾಕೆ, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಕೌಂಟೌನ್ ನಂಬರ್ 5 ಬರೋ ಮೂವಿ ಹೆಸರು ಇಮೈಕಾ ನೋಡಿಗಲ್. ಇದು 2018ನಲ್ಲಿ ಬಂದ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. IMDbಯಲ್ಲಿ ಮೂವಿಗೆ 7.3 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 89% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ಅಥರ್ವ, ನಯನತಾರ, ಅನುರಾಗ್ ಕಶ್ಯಪ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಮೂವಿಯಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಇರ್ತಾನೆ. ಅವನು ತುಂಬಾ ಶ್ರೀಮಂತ ವ್ಯಕ್ತಿ ಇರೋರನ್ನು ಕಿಡ್ನಾಪ್ ಮಾಡಿ ಅವರ ಬಳಿ 2 ಕೋಟಿ ಡಿಮ್ಯಾಂಡ್ ಮಾಡ್ತಾನೆ. 2 ಕೋಟಿ ಹಣ ಕೊಟ್ಟಿದ ನಂತರ ಕೂಡ ಅವರನ್ನು ಮರ್ಡರ್ ಮಾಡ್ತಾನೆ. ಮುಂದೆ ಅವನನ್ನು ಹಿಡಿಯೋಕೆ ಅಂಜಲಿ ಅಂತಂದ್ರೆ ನಯನತಾರ ಅವರನ್ನು ಕಳಿಸ್ತಾರೆ. ಅವರು CBI ಆಫೀಸರ್ ಆಗಿರ್ತಾರೆ. ನಂತರ ಸೈಕೋ ಕಿಲ್ಲರ್ನ ಹಿಡಿಯೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಅಥವಾ ಇಲ್ಲ ಅನ್ನೋದೇ ಮೂವಿಯ ಆನ್ಲೈನ್ ಸ್ಟೋರಿ. ಈ ಮೂವಿ ಅಂಜಲಿ CBI ಅನ್ನೋ ಟೈಟಲ್ ಜೊತೆ ಕನ್ನಡ ಡಬ್ನಲ್ಲಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇಲ್ಲ. ಈ ಮೂವಿಯನ್ನು ನೀವು ಟೆಲಿಗ್ರಾಮ್ನಲ್ಲಿ ನೋಡ್ಬೋದು. ಟೆಲಿಗ್ರಾಮ್ನಲ್ಲಿ ಕನ್ನಡ ಡಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಂಬರ್ 4 ಬರೋ ಮೂವಿ ಹೆಸರು -31 ದಿ ನಾಗ್ಪುರ್ ಫೈಲ್ಸ್. ಇದು 2023ರಲ್ಲಿ ಬಂದ ಒಂದು ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಮೂವಿ. ಇದರ ಕಾಸ್ಟ್ ಅಲ್ಲಿ ರಾಜೇಶ್ ಶರ್ಮಾ, ರುಚಾ, ಸಂತೋಷ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಈ ಮೂವಿಯ ಕಥೆ ಬಗ್ಗೆ ಹೇಳೋದಾದ್ರೆ ಮೂವಿಯಲ್ಲಿ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸ್ ಆಗುತ್ತೆ. ಆ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಒಂದು ಹುಡುಗಿ ಬರ್ತಾಳೆ. ಅವರು ಪೊಲೀಸ್ ಆಫೀಸರ್ ಆಗಿರ್ತಾಳೆ. ನಂತರ ಆ ಕೇಸನ್ನು ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತಾಳೆ, ಮುಂದೆ ಏನಾಗುತ್ತೆ ಅನ್ನೋದೇ ಆನ್ಲೈನ್ ಸ್ಟೋರಿ. ಈ ಮೂವಿಯನ್ನು IMDbಯಲ್ಲಿ 8.1 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 92% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ನೀವು ಇನ್ನೂ ಮೂವಿಯನ್ನು ನೋಡಿಲ್ಲ ಅಂತಂದ್ರೆ ಒಂದ್ಸಲ ಖಂಡಿತ ನೋಡಿ. ಈ ಮೂವಿ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ದು ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಟೆಲಿಗ್ರಾಮ್. ನಂಬರ್ 3 ಬರೋ ಮೂವಿ ಹೆಸರು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಇದು 2023ರಲ್ಲಿ ಬಂದ ಒಂದು ಕಾಮಿಡಿ ಥ್ರಿಲ್ಲರ್ ಮೂವಿ. ಈ ಮೂವಿ ಇನ್ನೂ HD ಕ್ವಾಲಿಟಿಯಲ್ಲಿ ಬಂದಿಲ್ಲ. DVD ಸ್ಕ್ರೀನ್ ಜೊತೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಇಂಟ್ರೆಸ್ಟ್ ಇದ್ದರೆ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. IMDbಯಲ್ಲಿ ಮೂವಿಗೆ 8.5 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 99% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ನಿಮಗೆ ಲೀಡ್ ರೋಲ್ನಲ್ಲಿ ತುಂಬ ಜನ ಕಾಣಿಸ್ಕೊಳ್ತಾರೆ. ಇದರಲ್ಲಿ ಕೆಮಿಯೋ ರೋಲ್ನಲ್ಲಿ ನಿಮಗೆ ರಿಷಬ್ ಶೆಟ್ಟಿ ಕೂಡ ಕಾಣಿಸಿಕೊಳ್ತಾರೆ. ಈ ಮೂವಿಯ ಕತೆ ಬಗ್ಗೆ ಹೇಳಲ್ಲ. ಈ ಮೂವಿಯನ್ನು ನೋಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತಂತಂದರೆ ಒಂದ್ಸಲ ಟೆಲಿಗ್ರಾಮನ್ನು ವಿಸಿಟ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಇಲ್ಲ ಅಂತಂದರೆ ಥಿಯೇಟ್ರಿಗೆ ಹೋಗಿ ನೋಡ್ಬೋದು. ನಂಬರ್ 2 ಬರೋ ಮೂವಿ ಹೆಸರು ಅಧೂರ. ಇದು ಒಂದು ವೆಬ್ ಸಿರೀಸ್. ಇದೊಂದು ಹಿಂದಿ ಭಾಷೆಯ ವೆಬ್ ಸಿರೀಸ್. ಕನ್ನಡ ಡಬ್ಡಲ್ಲೂ ಕೂಡ ಅವೈಲೇಬಲ್ ಇದೆ. ಇದೊಂದು ಕ್ರೈಮ್ ಥ್ರಿಲ್ಲರ್ ವೆಬ್ ಸಿರೀಸ್. IMDbಯಲ್ಲಿ 6.7 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 92% ಗೂಗಲ್ ಯೂಸರ್ಸ್ ಈ ವೆಬ್ ಸಿರೀಸ್ ಅನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ಇಶ್ವಾಕ್ ಸಿಂಗ್, ಝೋರಾ ಮುರಾನಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಮೂವಿಯಲ್ಲಿ ಒಂದು ಹುಡುಗ ಹಾಗೆ ಅವರ ತಂದೆ ತಾಯಿಯ ಕಥೆಯನ್ನು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಆ ಹುಡುಗನ ಮರ್ಡರ್ ಆಗುತ್ತೆ. ನಂತರ ಆ ಕೇಸನ್ನು ಹೇಗೆ ಸಾಲ್ವ್ ಮಾಡ್ತಾರೆ ತಂದೆ ತಾಯಿ ಇಬ್ರು ಕಲಿತು ಅನ್ನೋದೇ ಆನ್ಲೈನ್ ಸ್ಟೋರಿ. ಈ ಮೂವಿ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂತಂದ್ರೆ ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಂಬರ್ 1 ಬರೋ ಮೂವಿ ಹೆಸರು ಬ್ರಹ್ಮೋತ್ಸವಂ. ಇದು 2016ನಲ್ಲಿ ಬಂದ ಒಂದು ಡ್ರಾಮಾ ರೊಮ್ಯಾಂಟಿಕ್ ಮೂವಿ. IMDbಯಲ್ಲಿ ಮೂವಿಗೆ 4.10 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 51% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ಮಹೇಶ್ ಬಾಬು, ಕಾಜಲ್ ಅಗ್ರವಾಲ್, ಪ್ರಣೀತಾ ಸುಭಾಷ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಮೂವಿಯಲ್ಲಿ ಅಜಯ್ ಅಂತಂದ್ರೆ ಮಹೇಶ್ ಬಾಬು ಅವರ ಸ್ಟೋರಿಯನ್ನು ತೋರಿಸಿದ್ದಾರೆ. ಅವರು ಹುಡುಗಿಯರ ಜೊತೆ ಮಾತಾಡಲ್ಲ ಜಾಸ್ತಿ. ನಂತರ ಅವ್ರ ತಂದೆಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಮೂವಿಯಲ್ಲಿ ನೋಡ್ಬೋದು. ಇದರ ಸ್ಟೋರಿ ಲೈನ್ ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ಖಂಡಿತ ನೋಡಿ. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ರೀಸೆಂಟ್ಲಿ ಕನ್ನಡ ಡಬ್ಡಲ್ಲಿ ಡಬ್ಬಾಗಿ ಬಂದಿದೆ. ಯೂಟ್ಯೂಬಲ್ಲಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ಥರ ವಿಡಿಯೋಸ್ ನೋಡೋದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.